ಜಿಬಿಎ ಚುನಾವಣೆ ಮುಂದೂಡಿಕೆಗೆ ಕಾಂಗ್ರೆಸ್ ಮನವಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಚುನಾವಣೆ ಮಾಡುವ ಮನಸ್ಸಿದೆ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಮಾಡಲು ಸರ್ಕಾರ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಥವಾ ಸರ್ಕಾರ ಸಿದ್ಧತೆಯಲ್ಲಿ ಇದೆ. ಆದರೆ ಅಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಚುನಾವಣೆಯನ್ನ ಮುಂದೂಡಿಕೆಗೆ ಮನವಿಯನ್ನ ಮಾಡಿದ್ದೇವೆ. ಕಾಂಗ್ರೆಸ್ ಮನವಿಯನ್ನ ಇಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿಗಳು ಇರೋದ್ರಿಂದಾಗಿ ಸಿಬ್ಬಂದಿಗಳ ಕೊರತೆ ಅಂತೂ ಎದ್ದು ಕಾಣ್ತಾ ಇದೆ. ಹಾಗಾಗಿ ಚುನಾವಣೆಯನ್ನ ಮುಂದಕ್ಕೆ ಹಾಕಬೇಕು ಅನ್ನೋ ಲೆಕ್ಕಾಚಾರ. ಆ ಒಂದು ಮನವಿಯ ವಿಚಾರವಾಗಿ ಈಗ ಬಿಕೆ ಹರಿಪ್ರಸಾದ್ ಹೇಳ್ತಾ ಇರೋದು ಅದರ ಒಪ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ ಮನವಿ ಏನಿದೆಯಲ್ಲ ಅದನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಅಂದರೆ ಚುನಾವಣೆ ಮಾಡಲು ಸರ್ಕಾರ ಸಿದ್ಧತೆಯನ್ನು ಮಾಡ್ತಾ ಇದೆ, ಆದರೆ ಅಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇದ್ದಾರೆ ಅನ್ನೋದು. ಹೀಗಾಗಿ ಚುನಾವಣೆಯನ್ನ ಮುಂದೂಡಿಕೆಗೆ ಮನವಿ ಮಾಡಿದ್ದೇವೆ ಅಂಥೇಳಿ ಆ ಮನವಿಯ ವಿಚಾರವಾಗಿ ಆ ಮನವಿಯನ್ನ ಇಲ್ಲಿ ಬಿಕೆ ಹರಿಪ್ರಸಾದ್ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಜಿಬಿಎ ಚುನಾವಣೆಯನ್ನ ಮತ್ತೆ ಮುಂದಕ್ಕೆ ಹಾಕ್ತಾರೆ. ಕೇವಲ ಜಿಬಿಎ ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿ, ತಾಲೂಕು, ಜಿಲ್ಲಾ ಪಂಚಾಯತ್ ಎಲ್ಲ ಪಂಚಾಯತ್ ಲೆವೆಲಲ್ಲಿ ಚುನಾವಣೆ ಆಗಬೇಕು. ಅಲ್ಲೂ ಕೂಡ ಚುನಾವಣೆ ಇಲ್ಲ, ಅಧಿಕಾರಿಗಳಿಲ್ಲದೆ ಅಲ್ಲಿ ನಾನಾ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಚುನಾವಣೆ ಮುಖಾಂತರ ಆಯ್ಕೆ ಆಗಿರುವಂಥ ಅಧಿಕಾರಿಗಳ ಮುಖಾಂತರನೇ ಆಗಬೇಕು. ಬಟ್ ಅಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾರಿಗೆ ಹೇಳೋಣ ಅನ್ನುವಂಥ ಪ್ರಾಬ್ಲಮ್ ಇದೆ. ಆದರೂ ಕೂಡ ಚುನಾವಣೆ ಮಾಡದೆ ಈ ರೀತಿಯಾಗಿ ಡಿಲೇ ಮಾಡ್ಕೊಂಡು ಇಲ್ಲಿಯ ತನಕ ಬಂದಿದ್ದಾರೆ. ಇನ್ನೂ ಒಂದು 2 ವರ್ಷ ತಳ್ಳಬಹುದು ಅಷ್ಟೇ.